ರಾಜ್ಯದಲ್ಲಿ ಮುಂದಿನ 4 ದಿನಗಳ ಕಾಲ ಮಳೆ ಆರ್ಭಟ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇಂದಿನಿಂದ 4 ದಿನ ರಾಜ್ಯಾದ್ಯಂತ ಭಾರೀ ಮಳೆಯಾಗಲಿದೆ. ಈಗಾಗಲೇ 8 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಹಾಗೂ 10 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಗುಡುಗು ಸಹಿತ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದ್ದು, ಜನರು ಎಚ್ಚರದಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ಯಾದಗಿರಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಗಾಳಿ ಮಳೆಗೆ ಬೃಹತ್ ಮರಗಳು ಧರೆಗುರುಳಿವೆ. ಇನ್ನು ಮನೆಯ ಮೇಲ್ಛಾವಣಿಗೆ ಅಳವಡಿಸಿದ್ದ ತಗಡಿನ ಶೀಟ್ಗಳು ಹಾರಿ ಹೋಗಿವೆ. ಹಲವು ವಾಹನಗಳು ಜಖಂಗೊಂಡಿವೆ. ಗಾಳಿ ಮಳೆಯಿಂದ ಜೀವ ಉಳಿಸಿಕೊಳ್ಳೋಕೆ ಕುಟುಂಬಸ್ಥರು ಮನೆಯಿಂದ ಹೊರಗೆ ಓಡ್ ಬಂದಿದ್ದಾರೆ. ಆಲಿಕಲ್ಲು ಮಳೆಗೆ ಬಾಳೆ ತೋಟ ನಾಶ ಆಗಿದೆ. ಗೌರಿಬಿದನೂರು ತಾಲೂಕಿನ ಚೀಲಮ್ಮನಹಳ್ಳಿ ಸುತ್ತಮುತ್ತ ಬಾಳೆ ಬೆಳೆ ನಾಶವಾಗಿದೆ. 106 ಎಕರೆ ಪ್ರದೇಶದಲ್ಲಿ ಬೆಳೆದಿರುವಂತಹ ಬಾಳೆ ನಾಶವಾಗಿದೆ. ಸ್ಥಳಕ್ಕೆ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿಗೌಡ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಸರ್ಕಾರ ರೈತರ ನೆರವಿಗೆ ಬರುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಚಾಮರಾಜನಗರದಲ್ಲಿ ರಾತ್ರಿ ಸುರಿದ ಗಾಳಿ ಸಹಿತ ಮಳೆಗೆ ಅಮನಪುರ ಗ್ರಾಮದಲ್ಲಿ ಸುಂದರಮ್ಮ ಅನ್ನುವವರಿಗೆ ಸೇರಿದ 1,000 ಬಾಳೆ ಗಿಡ ನೆಲಕಚ್ಚಿವೆ. ಇದರಿಂದಾಗಿ 3 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದ್ದು, ಕೂಡಲೇ ಸಮೀಕ್ಷೆ ನಡೆಸಿ ಬೆಳೆ ನಷ್ಟ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಇನ್ನು ಕೋಲಾರದ ರಾಜೇನಹಳ್ಳಿಯಲ್ಲಿ ರಾತ್ರಿ ಸುರಿದ ಭಾರೀ ಮಳೆಗೆ 2 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಟೊಮ್ಯಾಟೊ ಹಾಗೂ ಬೀನ್ಸ್ ಬೆಳೆ ನಾಶವಾಗಿದೆ. ರೈತ ಸುಬ್ರಹ್ಮಣ್ಯ ಅನ್ನೋರಿಗೆ ಸೇರಿದಂತಹ ಈ ಒಂದು ಬೆಳೆ ನಾಶವಾಗಿದ್ದು, ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆ ಒಂದೇ ರಾತ್ರಿ ಮಣ್ಣು ಪಾಲಾಗಿದೆ. ಸುಮಾರು 8 ಲಕ್ಷ ರೂಪಾಯಿ ನಷ್ಟವಾಗಿದ್ದು, ಪರಿಹಾರಕ್ಕಾಗಿ ಸರ್ಕಾರಕ್ಕೆ ರೈತ ಮನವಿ ಮಾಡಿಕೊಂಡಿದ್ದಾರೆ. ನೆನೆ ಸುರಿದ ಮಳೆಗೆ ರಾಜಾಜಿನಗರ ಭಾಗದಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ವೆಸ್ಟ್ ಆಫ್ ಕಾರ್ಡ್ ರೋಡ್ನಲ್ಲಿ 2 ಮರಗಳು ಧರೆಗುರುಳಿದ್ದು, ಕಾರು ಬೈಕ್ ಜಖಂಗೊಂಡಿದೆ. ರಸ್ತೆಯಲ್ಲಿ ಮರದಡಿಯಲ್ಲಿ ಕಾರ್ ಬೈಕ್ಗಳನ್ನು ನಿಲ್ಲಿಸಲಾಗಿತ್ತು. ಸದ್ಯ ವಾಹನ ಜಖಂಗೊಂಡಿದ್ದು, ತೆರವು ಕಾರ್ಯಾಚರಣೆ ಪ್ರಗತಿಯಲ್ಲಿದೆ. ಮಹಾಲಕ್ಷ್ಮಿ ಲೇಔಟ್ನ ಪೈಪ್ಲೈನ್ ರಸ್ತೆಯಲ್ಲಿ ಬೃಹತ್ ಮರ ಧರೆಗುರುಳಿದೆ. ನಿನ್ನೆ ತಡರಾತ್ರಿ ಸುರಿದ ಗಾಳಿ ಮಳೆಗೆ ಮರ ಬಿದ್ದಿದೆ. ಇನ್ನು ಧರೆಗೆ ಉರುಳಿದ ಮರವನ್ನ ಈವರೆಗೆ ತೆರವು ಮಾಡಲಾಗಿಲ್ಲ. ಮರ ಉರುಳಿ ಬಿದ್ದು 3 ಕಾರ್ಗಳು ಸಂಪೂರ್ಣವಾಗಿ ಜಖಂಗೊಂಡಿದೆ. ಮರದ ಕೆಳಗೆ ನಿಲ್ಲಿಸಿದ್ದ ಕಾರ್ ಜಖಂಗೊಂಡಿದ್ದು, ಕಾರ್ ಮಾಲೀಕರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮಳೆಯಿಂದಾಗಿ ಸಮಸ್ಯೆಯಾಗಿದೆ. 50ಕ್ಕೂ ಹೆಚ್ಚು ಬೃಹದಾಕಾರ ರೆಂಬೆ ಮರ ಧರೆಗುರುಳಿದೆ. ಬಿಜಿಎಸ್ ಕಾಲೇಜು ಮುಂಭಾಗದ ರಸ್ತೆ ಬದಿ ಮರ ಧರೆಗೆ ಉರುಳಿದ್ದು, 3 ಕಾರ್ಗಳು ಜಖಂಗೊಂಡಿವೆ. ರಸ್ತೆ ಮೇಲೆ ನಿಲ್ಲಿಸಿದ ಕಾರ್ನ ಮೇಲೆ ಮರ ಬಿದ್ದಿದೆ. ಇವರಿಗೆ ರೆಂಬೆ ತೆರವು ಮಾಡಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ವೈಯಾಲಿ ಕಾವಲ್ನಲ್ಲೂ ಕೂಡ ಬೃಹತ್ ಮರವೊಂದು ರಸ್ತೆಗೆ ಉರುಳಿ ಬಿದ್ದಿದೆ. ಇಂದು ಬೆಳಗ್ಗೆ 5:30 ಸುಮಾರಿಗೆ ಘಟನೆ ನಡೆದಿರುವುದು. ಮರ ಬಿದ್ದ ಮನೆಗೂ ಹಾನಿಯಾಗಿದ್ದು, ಒಂದು ಬೈಕ್ ಜಖಂಗೊಂಡಿದ್ದು, ವಿದ್ಯುತ್ ಕಂಬಕ್ಕೂ ಕೂಡ ಹಾನಿಯಾಗಿದೆ. ಇವರಿಗೆ ಮರ ತೆರವು ಮಾಡಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಮಳೆ ನಿಂತು ಬಹಳ ಸಮಯ ಆದರೂ ಕೂಡ ಜನ ಸಮಸ್ಯೆ ಮಾತ್ರ ತಪ್ಪಿಲ್ಲ. ಬೆಂಗಳೂರಿನ ಇಂದಿರಾನಗರದ 8ನೇ ಮುಖ್ಯ ರಸ್ತೆಯಲ್ಲಿ ನೀರು ನಿಂತಿದ್ದು, ವಾಹನ ಸವಾರರು ಪರದಾಡಿದ್ದಾರೆ. 2 ಅಡಿಗೂ ಹೆಚ್ಚು ನೀರು ನಿಂತಿದೆ. ವಾಹನ ಸವಾರರಿಗೆ ಸಮಸ್ಯೆ ಆಗಿದೆ. ಇನ್ನು ನಡ್ಕೊಂಡು ಹೋಗೋಕೆ ಜನ ಕಷ್ಟ ಪಡ್ತಾ ಇದ್ದಾರೆ. ರಿಚ್ಮಂಡ್ ರಸ್ತೆಯ ಬಳಿಯಲ್ಲೂ ಕೂಡ ಮರ ಬಿದ್ದಿವೆ. ನಿನ್ನೆ ಸಂಜೆ ಸುರಿದ ಗಾಳಿ ಮಳೆಗೆ ಒಂದೇ ಕಡೆ 3 ಮರ ಧರೆಗುರುಳಿದೆ. ಇನ್ನೂ ಕೂಡ ಮರಗಳನ್ನು ತೆರವು ಮಾಡಿಲ್ಲ. ವಾಹನ ಸಂಚಾರಕ್ಕಷ್ಟೇ ವ್ಯವಸ್ಥೆ ಮಾಡಿದೆ. ಜಿಬಿಎ ಅಧಿಕಾರಿಗಳು ಸುಮ್ಮನಾಗಿದ್ದಾರೆ. ರಿಚ್ಮಂಡ್ ರಸ್ತೆಯ ಫುಡ್ ಸ್ಟ್ರೀಟ್ನಲ್ಲಿ ಮರ ಬಿದ್ದಿದ್ದು, ವಿದ್ಯುತ್ ಕಂಬಗಳು ಜಖಮಾಗಿವೆ. ಬೆಂಗಳೂರಿನ ವಿಜಯನಗರದಲ್ಲಿ ಬೃಹತ್ ಮರ ಉರುಳಿ ಬಿದ್ದು ಭಾರೀ ಹಾನಿಯಾಗಿದೆ. ವಿಜಯನಗರದ 7ನೇ ಮುಖ್ಯ ರಸ್ತೆಯಲ್ಲಿ ಬೃಹತ್ ಮರ ರಸ್ತೆಗೆ ಉರುಳಿದೆ. ಮರ ಬಿದ್ದ ಪರಿಣಾಮ ಒಂದು ಕಾರ್ ಬೈಕ್ ಜಖಂಗೊಂಡಿದೆ. ಬಿದ್ದ ಮರ ಅರ್ಧ ಮಾತ್ರ ಕಟ್ಟಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ವಾಪಸ್ ಆಗಿದ್ದಾರೆ. ಇತ್ತ ರಾಜಾಜಿನಗರ ಮೆಟ್ರೋ ನಿಲ್ದಾಣದ ಬಳಿ ಭಾರೀ ಗಾತ್ರದ ರೆಂಬೆಗಳು ಧರೆಗುರುಳಿವೆ. ಮರದ ರೆಂಬೆ ಬಿದ್ದು ಕಾರು ಜಖಂಗೊಂಡಿದೆ. ಜೋರು ಗಾಳಿ ಮಳೆಗೆ ರೆಂಬೆ ಮುರಿದು ಬಿದ್ದು ಕಾರ್ ಮೇಲೆ ಬಿದ್ದಿದೆ. ಘಟನೆಯಲ್ಲಿ ಕಾರ್ ಸಂಪೂರ್ಣವಾಗಿ ಜಖಂಗೊಂಡಿದ್ದು, ಈ ಮಾರ್ಗದಲ್ಲಿ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ಇನ್ನು ಹಲವೆಡೆ ಮರ ಬಿದ್ದು ಭಾರೀ ಸಮಸ್ಯೆಯಾಗಿದೆ. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿ ಅಪಾಯಕಾರಿ ರೀತಿಯಲ್ಲಿ ಮರಗಳಿವೆ. ಬೀಳುವ ಹಂತದಲ್ಲಿದ್ದರೂ ಒಣ ಮರಗಳನ್ನು ತೆರವು ಮಾಡುವಲ್ಲಿ ಜಿಬಿಎ ನಿರ್ಲಕ್ಷ್ಯ ವಹಿಸಿವೆ. ಗಾಳಿ ಮಳೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಈ ಮರಗಳು ಬೀಳುವ ಸಾಧ್ಯತೆ ಇದೆ. ಇನ್ನು ಸಿಎಂ ನಿವಾಸ ಹಾಗೂ ಕಚೇರಿ ಬಳಿ ಮರಗಳು ಬೀಳೋ ಹಂತದಲ್ಲಿದೆ. ಕೆಲವು ದಿನಗಳ ಹಿಂದಷ್ಟೇ ಕೆಲವು ಮರಗಳು ಇಲ್ಲಿ ಮಳೆಯಿಂದಾಗಿ ಬಿದ್ದಿತ್ತು. ಸಿಎಂ ನಿವಾಸ ಕಾವೇರಿ ಗೇಟ್ ಮೇಲೆ ಮರ ಬಿದ್ದಿತ್ತು. ಆದರೂ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ನಂದಿನಿ ಲೇಔಟ್ನಲ್ಲಿ ಮರವೊಂದು ಬೀಳುವ ಹಂತದಲ್ಲಿದೆ. ಮರದ ಕೆಳಭಾಗದ ಬೇರು ಟುಳ್ಳಾಗಿದ್ದು, ಇಂದು ನಾಳು ಬೀಳುವ ಪರಿಸ್ಥಿತಿಯಲ್ಲಿದೆ. ಇನ್ನು ಮಹಾಲಕ್ಷ್ಮಿ ಲೇಔಟ್ನ ಪಂಚಮುಖಿ ದೇವಸ್ಥಾನ ಸಮೀಪ ಮರ ಉರುಳಿ ಬಿದ್ದು ಒಂದಡಿ ರಸ್ತೆ ಕ್ಲೋಸ್ ಆಗಿದೆ. ಹುಕ್ಕೇರಿ ತಾಲೂಕು ಸಮಗ್ರ ನೀರಾವರಿಗೆ ಆಗ್ರಹಿಸಿ ರೈತರು 3 ದಿನಗಳಿಂದ ಹೋರಾಟ ಮಾಡ್ತಾನೆ ಇದ್ದಾರೆ. ರೈತರ ಹೋರಾಟಕ್ಕೆ ಸ್ಪಂದನೆ ಸಿಗದ ಹಿನ್ನೆಲೆ ಇವತ್ತು ಹುಕ್ಕೇರಿ ಪಟ್ಟಣ ಬಂದ್ ಮಾಡಲಾಗ್ತಾ ಇದೆ. ರೈತರ ಹೋರಾಟಕ್ಕೆ ವರ್ತಕರು ಬೆಂಬಲವನ್ನು ಸೂಚಿಸಿದ್ದಾರೆ. ಹೊಸನಗರ ತಾಲೂಕಿನ ಕೆರೆಹಳ್ಳಿ ಹೋಬಳಿಯ ನಂದ್ರಿ ಗ್ರಾಮದಲ್ಲಿ ಅಕ್ರಮವಾಗಿ ದಾಸ್ತಾನು ಇಟ್ಟಿದ್ದ 3 ವರ್ಷ ಹಳೆಯ ಬೀಟೆ ಮರದ ತುಂಡುಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಪತ್ತೆ ಹಚ್ಚಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಸಿಬ್ಬಂದಿ 14 ಮರದ ತುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಗರ್ಜಿಸಿವೆ. ಬೀದಿ ಬದಿಯಲ್ಲಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ ಅಂಗಡಿಗಳನ್ನು ಪುರಸಭೆ ಅಧಿಕಾರಿಗಳು ತೆರವು ಮಾಡ್ತಾ ಇದ್ದಾರೆ. ತೆರವು ಕಾರ್ಯಾಚರಣೆಗೆ ಬೀದಿ ಬದಿ ವ್ಯಾಪಾರಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ.
ಮೇ 27ನೇ ತಾರೀಕು ಬಕ್ರೀದ್ ಹಬ್ಬದ ಹಿನ್ನೆಲೆ ಮೈಸೂರಿನ ದೇವರಾಜ ಉಪವಿಭಾಗದ ಎಸಿಪಿ ಕಚೇರಿಯಲ್ಲಿ ಶಾಂತಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಎಸಿಪಿ ಶ್ರೀ ರಾಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಹಬ್ಬವನ್ನು ಸೌಹಾರ್ದಯುತವಾಗಿ ಆಚರಿಸೋಕೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಸೂಚನೆ ಕೊಡಲಾಯಿತು. ಬಸ್ ಅನ್ನ ಬಿಟ್ಟು ಹೋಗಿದಂತಹ ಬ್ಯಾಗ್ ಹಿಂದಿರಿಸುವ ಮೂಲಕ ವಾಯುವ್ಯ ಸಾರಿಗೆ ನಿಗಮದ ಚಾಲಕ ನಿರ್ವಾಹಕ ಪ್ರಾಮಾಣಿಕತೆ ಮೆರೆದಿದ್ದಾರೆ. ಹುಬ್ಬಳ್ಳಿಯ ರಮೇಶ್ ಅನ್ನೋರು ಹಾವೇರಿಯಿಂದ ಬರ್ತಿದ್ದಾಗ ಬಸ್ನಲ್ಲಿ ಬ್ಯಾಗ್ ಅನ್ನು ಬಿಟ್ಟಿದ್ರು. ಇದನ್ನು ಗಮನಿಸಿದ ಚಾಲಕರು ಮೇಲಾಧಿಕಾರಿಗಳ ಮುಖಾಂತರ ಬ್ಯಾಗ್ ಅನ್ನು ರಮೇಶ್ಗೆ ಒಪ್ಪಿಸಿದ್ದಾರೆ. ಬಕ್ರೀದ್ ಹಿನ್ನೆಲೆ ಅಕ್ರಮವಾಗಿ ಸಾಗಿಸಲಾಗ್ತಾ ಇದ್ದ 11 ಜಾನುವಾರುಗಳನ್ನು ರಕ್ಷಿಸಲಾಗಿದೆ. ಭಟ್ಕಳ ತಾಲೂಕಿನ ಜಾಲಿಕ್ರಾಸ್ ಬಳಿ ಘಟನೆ ನಡೆದಿದೆ. ಹಿಂಸಾತ್ಮಕವಾಗಿ ಜಾನುವಾರು ಸಾಗಿಸಲಾಗ್ತಾ ಇತ್ತು. ಈ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರು 11 ಪ್ರಾಣಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಲಾಡ್ಲೆ ಮಶ್ವಾಕ್ ದರ್ಗಾ ಪ್ರಕರಣದ ವಾಪಸ್ ಪಡೆದ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏಕಾಏಕಿ ತೀರ್ಮಾನ ಮಾಡಿಲ್ಲ, ಚರ್ಚೆ ಮಾಡಿಯೇ ತೀರ್ಮಾನ ಆಗಿದೆ ಅಂತ ಹೇಳಿದ್ದಾರೆ. ಆರ್ಎಸ್ಒಕ್ಕೆ ಸರ್ಕಾರಿ ನಿವಾಸ ನೀಡದ ವಿಚಾರವಾಗಿ ನೆನೆಯ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ವಿರೋಧ ಪಕ್ಷದ ನಾಯಕರಿಗೆ ಮೊದಲ ಪ್ರಾಶಸ್ತ್ಯದಲ್ಲಿ ಮನೆ ಕೊಡೋ ಕಾನೂನು ಮಾಡಿ ಅಂತ ಸಚಿವ ಎಚ್.ಕೆ. ಪಾಟೀಲ್ಗೆ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ. ಜೆಡಿಎಸ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಕ್ಸಮರ ಮುಂದುವರೆದಿದೆ. ಇವತ್ತು ಎಕ್ಸ್ನಲ್ಲಿ ಡಿಕೆಶಿ ಹಳೆ ಡೈಲಾಗ್ ಪೋಸ್ಟ್ ಮಾಡಿ ಡಿಕೆಗೆ ಜೆಡಿಎಸ್ ಟಾಂಗ್ ಕೊಟ್ಟಿದೆ. ಅಂದು ಬಂಡೆ ಪ್ರಕೃತಿ ಕೆಡದ್ರೆ ಆಕೃತಿ, ಪೂಜಿಸದರೆ ಸಂಸ್ಕೃತಿ ಅಂತ ಡಿಕೆ ಹೇಳಿದ್ರು. ಆದರೆ ಇಂದು ಭೂಮಿ ಪ್ರಕೃತಿ, ಒತ್ತು ಬೆಳೆದರೆ ಸುಕೃತಿ, ಪೂಜಿಸಿದರೆ ಸಂಸ್ಕೃತಿ, ರೈತರಿಂದ ಕಸಿದು ಚದರಡಿ ಲೆಕ್ಕದಲ್ಲಿ ಮಾರಿದ್ರೆ ದುಷ್ಕೃತಿ ಅಂತ ಬರೆದಿರುವಂತಹ ಜೆಡಿಎಸ್ ಡಿಕೆಗೆ ಚದರಡಿ ಚೋರ್ ಅಂತ ಕೌಂಟರ್ ಅನ್ನು ಕೊಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಸಂಬಂಧ ರಾಜ್ಯದ ಆಯ್ದ ನಾಯಕರ ಅಭಿಪ್ರಾಯ ಸಂಗ್ರಹಿಸಿ ನಿನ್ನೆಯೇ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಶಿವಪ್ರಕಾಶ್, ಉಪಾಧ್ಯಕ್ಷ ಪಾಂಡ ದೆಹಲಿಗೆ ವಾಪಸ್ ಆಗಿದ್ದಾರೆ. ಇವತ್ತು ವರಿಷ್ಠರಿಗೆ ಅಭಿಪ್ರಾಯ ಸಂಗ್ರಹದ ರಿಪೋರ್ಟ್ ಸಲ್ಲಿಸಲಾಗುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಸಚಿವ ವಿ ಸೋಮಣ್ಣ ಪರ ರಮೇಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದ್ದಾರಂತೆ. ನಿನ್ನೆ ಸೋಮಣ್ಣ ಹೆಸರು ಸೂಚಿಸಿರುವಂತಹ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಆಯ್ಕೆಗೂ ಓಕೆ ಅಂದಿದ್ದಾರಂತೆ. ಬಿಎಸ್ ವೈರನ್ನ ವಾಪಸ್ ಕರೆತಂದು ಅಧ್ಯಕ್ಷರನ್ನಾಗಿ ಮಾಡಿದ್ರು ನಮ್ಮ ವಿರೋಧ ಇಲ್ಲ ಅಂತ ರಮೇಶ್ ಹೇಳಿದ್ದಾರಂತೆ. ರಾಯಚೂರು ಜಿಲ್ಲೆಯಲ್ಲಿ ಅಪ್ರಾಪ್ತ ಬಾಲಕಿಯರು ಕಾಣೆಯಾಗುವ ಪ್ರಕರಣ ಜಾಸ್ತಿ ಆಗ್ತಿದೆ. ಹೀಗಾಗಿ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಎಚ್ಚರ ವಹಿಸಬೇಕು ಅಂತ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಗುರಿ ಹೇಳಿದ್ದಾರೆ. ಬಾಲಕಿಯರಿಗೆ ಪಾಲಕರು ಸರಿಯಾದ ತಿಳುವಳಿಕೆ ಕೊಡಬೇಕು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಅವರ ಮೇಲೆ ನಿಗಾ ಇಡಬೇಕು ಅಂತ ಅವರು ಮನವಿಯನ್ನು ಮಾಡಿಕೊಂಡರು. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಗೋರಖ್ಪುರದ ಗೋರಖ್ನಾಥ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಗೋರಖ್ನಾಥ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ದೇವಾಲಯದ ಗೋಶಾಲೆಗೆ ತೆರಳಿ ಸಿಎಂ ಯೋಗಿ ಆದಿತ್ಯನಾಥ್ ಹಸುಗಳ ಜೊತೆಗೆ ಕೆಲ ಹೊತ್ತು ಕಾಲ ಕಳೆದರು. ದೆಹಲಿ ಸರ್ಕಾರ ಪರಿಸರ ಸೆಸ್ ಹೆಚ್ಚಳ ಮಾಡುವ ನಿರ್ಧಾರ ಖಂಡಿಸಿ ಆಟೋ ಟ್ಯಾಕ್ಸಿ ಚಾಲಕರ ಮುಷ್ಕರ 2ನೇ ದಿನಕ್ಕೆ ಕಾಲಿಟ್ಟಿದೆ. ಮುಷ್ಕರಕ್ಕೆ ಬರೋಬ್ಬರಿ 68 ಸಂಘಟನೆಗಳು ಬೆಂಬಲ ಕೊಟ್ಟಿವೆ. ದೆಹಲಿಯ ರೈಲ್ವೆ ಸ್ಟೇಷನ್, ಬಸ್ ನಿಲ್ದಾಣಗಳಲ್ಲಿ ಜನ ಪರದಾಡ್ತಿದ್ದಾರೆ. ಐಪಿಎಲ್ 19ನೇ ಆವೃತ್ತಿ 67ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಹೈದರಾಬಾದ್ನಲ್ಲಿ ಪಂದ್ಯ ನಡೆಯಲಿದೆ. ಆರ್ಸಿಬಿ ಸರಣಿಯಲ್ಲಿ ಆಡಿರುವ 13 ಪಂದ್ಯಗಳಲ್ಲಿ 9ರಲ್ಲಿ ಗೆಲುವು ದಾಖಲಿಸಿದ್ದು ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಈಗ ಸಿನಿ ಲೋಕದ ಸುದ್ದಿ.